ಯೂಟ್ಯೂಬ್ ನೋಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ರೀಲ್ಸ್ ನೋಡಬೇಡಿ, ಸಾಧನೆ ಮಾಡಿರೋರನ್ನ ನೋಡಿ. ಯೂಟ್ಯೂಬಿಂದನೇ ತಿಂಗಳಿಗೆ 5-6 ಲಕ್ಷ ದುಡಿಯುವಂಥವ್ರು ಭಾಳ ಜನ ಇದ್ದಾರೆ. ಡಾಕ್ಟರ್ ಬ್ರೋ ಅಂತಹ ಒಬ್ಬ ಹುಡುಗ ಕೇಳಿದ್ದೀರ ನೀವು? ಎಷ್ಟು ದೇಶ ವಿದೇಶಗಳು ಸುತ್ತಾನೆ, ಅವನು ತಿಂಗಳಿಗೆ 6-7 ಲಕ್ಷವನ್ನು ಯೂಟ್ಯೂಬಲ್ಲೇ ದುಡಿತಾನೆ. ನಿಮ್ಮ ಕನಸುಗಳು ಹಾಗಿರಲಿ. ದಯಮಾಡಿ ನೀವು ಈಗಾಗಲೇ ಹೇಳಿದ್ರು ಅವರು, ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಮೋಸ ಮಾಡಬೇಡಿ. ನಿಮ್ಮ ತಾಯಿ ತಂದೆಯರು ನಿಮಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ಅವ್ರು ಬಸ್ಸಲ್ಲಿ ಓಡಾಡಿದ್ರೆ ನಿಮಗೆ ಗಾಡಿ ಕೊಡಿಸ್ತಾರೆ, ಅವರು ಕಡಿಮೆ ದರ್ಜೆ ಊಟ ಮಾಡಿದ್ರೆ ಚೆನ್ನಾಗಿರೋದು ಊಟ ಮಾಡಲಿ ಅಂತ ಕೊಡಿಸ್ತಾರೆ, ಕಡಿಮೆ ದರ್ಜೆ ಬಟ್ಟೆ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ. ಅವ್ರಿಗೆ ಮಾತ್ರ ಮೋಸ ಮಾಡಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳೇ, ಈ ವಯಸ್ಸಿದೆಯಲ್ಲ, 13 19, ನಿಮಗೆ ಇದು ಅತ್ಯಂತ ಶಕ್ತಿ ಇರುವಂತಹ, ಯುಕ್ತಿ ಇರುವಂತಹ ವಯಸ್ಸು. ಮಕ್ಕಳೇನಾದರೂ ಹಾಳಾದರೆ ಈ ವಯಸ್ಸಲ್ಲೇ ಹಾಳಾಗೋದು, ಉದ್ಧಾರ ಆದರೆ ಈ ವಯಸ್ಸಲ್ಲೇ ಉದ್ಧಾರ ಆಗೋದು. ಆ ಕಾರಣಕ್ಕೆ ನಿಮಗೆ ನಾನು ಹೇಳ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯಮಾಡಿ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಇವತ್ತಿನ ದಿನ ನಿಮಗೆ ಗೊತ್ತಿರಲಿ, ಮಕ್ಕಳು ಏನು ಸಿಗರೇಟ್ ಸೇದೋದಿರ್ಬೋದು, ಮದ್ಯಪಾನ ಮಾಡೋದಿರ್ಬೋದು, ಡ್ರಗ್ಸ್ ಇರ್ಬೋದು, ಸಣ್ಣ ಸಣ್ಣ ಮಕ್ಕಳನ್ನು ಗುರಿಯಾಗಿಸಿ ಹಾಳು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ಅಂತಹ ಒಂದು ವ್ಯಸನಗಳಿರಬಹುದು. ಮನೆಗಳೇ ಹಾಳಾಗ್ತಾ ಇದೆ ಒಬ್ಬೊಬ್ಬ ಹುಡುಗನಿಂದ. ಹಿಂದಿನ ಕಾಲದಲ್ಲಿ ಒಂದೊಂದು ಮನೇಲಿ 5-6 ಮಕ್ಕಳು ಇರ್ತಾ ಇದ್ರು, ಈಗ ಇರೋರೇ ಒಬ್ರು ಇಬ್ರು. ದಯಮಾಡಿ ನಿಮ್ಮ ಪೋಷಕರನ್ನ ಕಣ್ಣೀರಿಗೆ ತಳ್ಳಬೇಡಿ.